ಅಣ್ಣ ಈ ನಿನ್ನ ವಂಶ ಮುಂದುವರಿಲಂಗ ಆತಲ್ಲ ಅಣ್ಣ. ನಮ್ಮ ಅಣ್ಣನ ವಂಶ ಹೇಳಾಕ ಹೆಸರಿಲ್ದಂಗೆ ಹೋತಲ್ಲ ಯವ್ವ. ಏನು ಕರ್ಮ ಮಾಡಿದ್ರ ಏನ ಯಾರಿಗೆ ಗೊತ್ತು. ಎಂತ ದುಡ್ತಾ ಯವ್ವ ಪಾಪ. ಅಲ್ಲ ಈ ದೇಶದಾಗ ಯಾರ್ಯಾರಿಗೆ ಏನೇನೋ ಬರ್ತೈತಂತ ಹೋಗಿ ಹೋಗಿ ಪಾಪ ನನ್ನ ಹಳೆ ಮೈಯಾಗ ಇಂಥದ್ದು ಬಂದ್ಬಿಡ್ತಲ್ಲ ಯವ್ವ. ಮಕ್ಳು ಮರಿ ಆಡ್ಲಂಗ ಆತಲ್ಲ ಯವ್ವ ಈ ಮನ್ಯಾಗ. ಎಷ್ಟು ಆಸೆ ಇಟ್ಕೊಂಡಿದ್ದ ನಮ್ಮಣ್ಣ ಮಕ್ಳಕ್ಕಾವ ಮೊಮ್ಮಕ್ಳಕ್ಕಾವ ಅಂತೇಳಿ ಮಕ್ಳು ಮೊಮ್ಮಕ್ಳು ನೋಡ್ಲಾರ್ದಂಗೆ ಆತಲ್ಲ ನಮ್ಮಣ್ಣ. ಈಕಿ ಕರ್ಮನ ನನ್ನ ಮೊಮ್ಮಗ್ ಬಂದಿದ್ದು. ಅಯ್ಯೋ ನನ್ನ ಮೊಮ್ಮಗ್ ಮಕ್ಳಾಗಂಗಿಲ್ಲವೋ. ಸ್ವಲ್ಪ ಇಬ್ರು ಬಾಯಿ ಮುಸ್ತೀರ ನೀವು. ಉರಿಗಾಯಿ ಕುಪ್ಸೂರಿದಂಗ ಮೊದ್ಲ ಮನ್ಸಿಗೆ ನೋವು ಮಾಡ್ಕೊಂಡು ನಮ್ಮ ಅಲ್ಲಿ ಕಂಗಾಲಾಗಿ ಕುಂತಾಳ. ಅಲ್ಲಿ ಈರ್ ನೋಡಿದ್ರೆ ಹತ್ಕೊಂತ ಕುಂತಾಳ. ನೀವು ನೋಡಿದ್ರೆ ಹಿಂಗೆ ಹಾಡಾಡ್ಕೊಂಡು ಹೇಳಾಕತ್ತೀರ. ಯಾರ ಸತ್ತಾರ ನೀ ಮನಿ ಒಳಗೆ? ನಿಮ್ಗೆ ಸ್ವಲ್ಪ ವಯಸ್ಸು ದೊಡ್ಡವರಾಗಿರಿ ತಿಳುವಳಿಕೆ ಬೇಡ ನಿಮಗೆ. ಅಲ್ಲತ್ತಿ ಹಿಂಗ ಚುಚ್ಚಿ ಚುಚ್ಚಿ ಅಯ್ಯಯ್ಯೋ ಅನ್ಸ್ ಮುಂದುವರಂಗಿಲ್ಲ. ಹೇಳಾಕ ಹೆಸರಲ್ದಂಗೆ ಹೋಗತಿ. ಯಾಕೆ ಹೋಗತಿ? ಇನ್ನೂ ದವಾಖಾನಿ ತೋರ್ಸುನು ಅಂತ ಮನೆಯವ್ರು ಹೇಳಾಕತ್ತಾರಲ್ಲ. ಔಷಧಕ್ಕ ಆರಾಮಾಗ್ಲಾರದ್ ಯಾವ್ದೈತಿ ನೋಡುನು ತೋರ್ಸುನು ಏನಾಗೈತಿ ವಿಚಾರಿಸುನು ಅಂತ ಅದರ ನೀವು ಹಾಡಾಡ್ಕೊಂಡು ಹೇಳ್ತಾ ಇದ್ರಲ್ಲ. ಸ್ವಲ್ಪ ತಿಳುವಳಿಕೆ ಬೇಡನ ನಿಮಗೆ? ನಾ ಸಣ್ಣಕಿ ನನ್ನ ಕಡೆ ಬುದ್ಧಿ ಹೇಳ್ಸ್ಕೊಳಕತ್ತಿರಲ್ಲ. ಅಯ್ಯ ನಾನೇನ್ ತಪ್ಪು ಹೇಳ್ಬಾರ್ದು ಹೇಳಿದ್ ನೋಡ್ಬೇ ಯವ್ವ. ಏಯ್ ಸುಮ್ನಿರ. ನಾನು ನೋಡಾಕತ್ತಾನೆ ಹಂಗ ಹಾಡ್ಯಾಡ್ಕೊಂಡು ಆಳಾಕತ್ತಿ. ಮೊದಲ ಮನ್ಸಿಗೆ ನೋವು ಮಾಡ್ಕೊಂಡು ಕುಂತಾರವ್ರು ಮತ್ತೆ ಹಾಡ್ಯಾಡ್ಕೊಂಡು ಆಳಾಕತ್ತಿ. ಏನ ಸಾಲದಕ್ಕೆ ನಿಮ್ಮ ಅವ್ವಾರು ಬೇರೆ ಏನ ಸ್ವಲ್ಪರ ಮನುಷ್ಯತ್ವ ಅನ್ನೋದು ಇಟ್ಕೋರಿ. ನಮ್ಮ ಅಣ್ಣಗೂ ಎಲ್ಲ ಆಕತಿ. ಕಣ್ಣಾರೆ ನೀವೇ ನೋಡ್ತೀರಿ. ಆಗ್ಲೇವಾ ಆಗ್ಲಿ ಯಾರು ಬ್ಯಾಡ ಅಂತಾರ. ಆದ್ರೆ ಇನ್ನೂ ಖುಷಿನೇ ಅಲ್ಲನು ಹೇಳಿದೆ. ಯಾಕಂದ್ರೆ ನನಗೂ ಮಕ್ಕಳದಾವಲ್ಲೇ ಊರಾಗ. ನಾಳೆ ಈ ಮನೆ ದಿಕ್ಕಾದಿವಾಳಾಗಿ ಹೋಗ್ಬಾರ್ದಲ್ಲ. ಅದಕ್ಕೆ ಬೇಕಾರೆ ಯಾವ ಮಕ್ಕಳು ಇಲ್ಲಂದ್ರೆ ನನ್ನ ಮಕ್ಕಳಿಗೆ ಬರೆದು ಬಿಡ್ರಿ ಈ ಮನಿನ. ಯಾಕೆ ಮನ್ಸಿಗೆ ನೋವು ಮಾಡ್ಕೊಂಡು ಕುಂದಿರ್ತೀರಿ? ನನ್ನ ಮಕ್ಕಳು ಈ ಮನೆ ಮೊಮ್ಮಕ್ಕಳ ಅಲ್ಲ. ನೀವು ಅಷ್ಟೆಲ್ಲ ಏನು ತ್ರಾಸ ತಗೋಬೇಡ್ರಿ. ಅವು ಹೆಂಗೆ ಈ ವಂಶದ್ವಕ್ಕವ? ಆಗ್ಲಿ ಸರಿ, ನಿಮ್ಮ ಮಾತಿನಂತಾನೆ ಬರ್ತೇನೆ. ಅವು ಈ ಮನೆ ಮೊಮ್ಮಕ್ಕಳಕ್ಕವ. ಮೊಮ್ಮಕ್ಕಳನ್ನಕ್ಕೇನು ಸಣ್ಣವಿಲ್ಲ ಬೇಡ. ನಾನು ಹುಟ್ಟಿದ್ದೊಂದು ಖುಷಿನ ನನಗೆ ಹುಟ್ಟಿದ ಖುಷಿನ ಈ ಒಂದೇದ್ ಬಿಟ್ಟು ಎರಡನೇ ಕೂಸು ಹುಟ್ಟಿದ ತಕ್ಷಣ ನಾನು ನಮ್ಮ ಅಣ್ಣಗ ಕೊಡ್ತೇನೆ. ಹುಡ್ತಂದ್ರೆ ಒಂದನೇ ಕೂಸ ಕೊಡ್ಬೇಕಂದ್ರೆ ನಮ್ಮ ಅತ್ತಿ ಮಾವ ಒಪ್ಪಲ್ಲ. ಅದಕ್ಕೆ ಎರಡನೇ ಕೂಸಿನ ನಮ್ಮ ಅಣ್ಣಗ ಕೊಡ್ತೇನೆ. ಏನ ಎರಡನೇ ಕೂಸಿನ ಕೊಡ್ತೀಯಾ? ಒಂದಾಗಕ್ಕೆ ಇಷ್ಟು ದಿನ ತೊಗೊಂಡತಿ, ಇನ್ನು ಎರಡಾಗಕ್ಕೆ ಎಷ್ಟು ದಿನ ಬೇಕಾ ನೋಡುವಂತ ತಗೋ ಆತಂದ್ರೆ ಕೊಡುವಂತೆ. ಅದು ಅಲ್ದ ಮಕ್ಕಳ ಆಸ್ತಿ ಐತಿ, ಅವ್ರು ಯಾಕೆ ಈ ಮನೆ ಕೊಟ್ಟು ಕುಂದಿರ್ತಾರ? ಇದೊಂದು ಮನಿ ಅದೊಂದು 2 ಎಕರೆ ಹೊಲಾನು ಕಣ್ಣ ಕುಕ್ಕಾಕತ್ತಾನ ನಿನಗೆ. ಯಾ ಹೊಲ ಮನಿ ಆಸ್ತಿ ನನಗೆ ಬೇಕಾಗಿಲ್ಲ. ದೇವ್ರು ಬೇಡೋ ಹಂಗಿಟ್ಟು ಇಲ್ಲ. ನನ್ನ ಅಷ್ಟು ಚಲೋ ಮನಿಗೆ ಕೊಟ್ಟಾನ ದೇವ್ರು. ಏನ ಆದ್ರೆ ನೀವಂದ್ರಲ್ಲ ಮಕ್ಕಳಿಲ್ಲ ಅವ್ರಿಗೆ ಅಂತೇಳಿ ಮಕ್ಕಳಿಲ್ದಂಗೆ ಆಗೋದಿಲ್ಲ. ಏನ ನನ್ನ ಮಕ್ಕಳನ್ನೇ ಅವ್ರಿಗೆ ಕೊಡ್ತೀನಿ ನಾನು. ಸಾಕ್ಲಿ ಅವ್ರು ರೀ. ನಿಮ್ಮನ್ನೊಂದು ಮಾತು ಕೇಳಂಗೆ ಈ ಮಾತು ಹೇಳಿಬಿಟ್ಟೆ ಅಂತೇಳಿ ಏನು ಅನ್ಕೋಬೇಡ್ರಿ. ಒಂದನೇ ಮಗು ಬಿಟ್ಟು ಅಕಸ್ಮಾತ್ ದೇವ್ರು ನನಗೆ ಏನಾರ ಇನ್ನೊಂದು ಎರಡನೇ ಮಗು ಅಂತ ಕೊಟ್ರೆ ನಾನು ನಮ್ಮ ಅಣ್ಣಗೆ ಕೊಡ್ಲೇನ್ರಿ? ಆಯ್ತು, ಎಲ್ಲಿ ಹೋಗ್ತೈತಿ? ನಮ್ಮ ಕಣ್ಣಿದ್ರಿಗೆ ಬೆಳಿತೈತಲ್ಲ, ಕೊಡು. ಯಾರು ಬೇಡ ಅಂದ್ರೆ ನಾನು ಬೇಕಾದ್ರೆ ನಮ್ಮ ಅಪ್ಪನ ಕಡೆ ಮಾತಾಡ್ತೇನೆ. ಆದ್ರೆ ಈಗ ಸದ್ಯ ಬೇಡ. ಯಾಕಂದ್ರೆ ಇನ್ನೂ 1ನೇ ಮಗು ಬಿಟ್ಟು 2ನೇ ಮಗುಗೆ ಅಂತ ಹೇಳಾಕತ್ತಿ. ಅವಾಗ ಅಲ್ಲಿ ಮಟ್ಟ ನಿಮ್ಮ ಅಣ್ಣಗೆ ಮಕ್ಕಳಾಗ್ಬೋದು. ಅಕ್ಕವು ಯಾಕೆ ಆಗೋದಿಲ್ಲ? ದವಾಖಾನಿಗೆ ತೋರ್ಸುನ್ ಚಲೋತ್ತಂಗ ಏನು ಆಗತ್ತಾವ. ಇನ್ನೂ 2ನೇ ಮಗುಗಲ್ಲ, ಅವಾಗ ವಿಚಾರ ಮಾಡೋಣಂತ. ಈಗ ಅದ್ರ ಬಗ್ಗೆ ವಿಚಾರ ಬೇಡ. ನಿಮ್ಮ ಅಣ್ಣಗೆ ಮಕ್ಕಳಾಗುವಂಗೆ ನಿಮ್ಮ ಅಣ್ಣನ ಚಲೋ ದವಾಖಾನಿಗೆ ಕರ್ಕೊಂಡು ಹೋಗ್ತೀನಿ. ನಾನೇ ಕರ್ಕೊಂಡು ಹೋಗ್ತೀನಿ ಸ್ವತಃ. ಇವತ್ತೇ ಹೋಗ್ತೇವೆ, ಈ ಕೂಡಲೇ ಹೋಗ್ತೇವೆ. ಬಾ, ನಾನಿನ್ ದವಾಖಾನಿಗೆ ಕರ್ಕೊಂಡು ಹೋಗ್ತೀನಿ. ಬಾರಪ್ಪ. ಬ್ಯಾಡ್ರಿ ಮಾವರ, ಯಾವ ದವಾಖಾನಿಗೆ ಬರೋ ಮನಸ್ಸಿಲ್ರಿ ನನಗೆ. ಅಲ್ರಿ ನಾ ತೋರಿಸಿದ ಡಾಕ್ಟ್ರು ಅವರ ರೀ, ಚಲೋ ಡಾಕ್ಟ್ರ ಅವರೇ ಹೇಳ್ಬಿಟ್ಟಾರ ಆಗಂಗಿಲ್ಲ ನನಗಂತೇಳಿ. ಮತ್ತೆ ಯಾವ ದವಾಖಾನಿಗೆ ತೋರಿಸಿ ಏನು ಉಪಯೋಗ? ನಾ ಬರೋದಿಲ್ರಿ. ಅವ್ನ ಮನ್ಸಿಗೆ ಯಾಕೆ ಈಗ ಬೇಜಾರಾಗೈತಿ. ಹೋಗ್ಲಿ 2 ದಿನ ಹೋಗ್ಲಿ ಆಮೇಲೆ ಅವ್ನ ನಾ ಕರ್ಕೊಂಡು ಹೋಗ್ತೇನೆ. ಈಗ ಸುಮ್ಮನೆ ಜುಲ್ಮಿಲೆ ಹೊಡೆದು ಕರ್ಕೊಂಡು ಹಾಕ ಸಣ್ಣ ಹುಡುಗಲ್ಲ. ಈಗ ಇರ್ಲಿ. ಈಗ ಸದ್ಯ ಅವಂಗೇನೋ ಬೇಸರ ಆದಂಗೆ ಐತಿ. ಇನ್ನು 2 ದಿನ ಬಿಟ್ಟು ಅವನ್ನ ನಾನ ಕಳಿಸ್ತೇನೆ ದವಾಖಾನಿಗೆ ನಿನ್ನ ಜೊತೆಗೆ. ಏನಪ್ಪ ಊಟ ಕರ್ಕೊಂಡು ಹೋಗಿ ಬಾರಪ್ಪ. ಆತ್ರಿ ಮಾವರ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನಾ ಕರ್ಕೊಂಡು ಹೋಗ್ತೀನಿ ತೋರಿ. ಎದಕ್ಕೆ ಅಳಾಕತ್ತೀಯ? ಎದಕ್ಕಂದ್ರೆ ಏನು ಹೇಳಿ ನಾನು? ಯಾಕೆ ಏನಾತ? ಯವ್ವ ಈರ್ ಯಾಕ ತಲೆ ತಿರುಗಿ ಬಿದ್ಲು ಬಾಬೆ? ಅಯ್ಯೋ ನಮ್ಮವ್ವ, ಏನಾತ ಯವ್ವ? ಅಯ್ಯೋ ದೇವ್ರೆ, ಏನಾತ ಯವ್ವ? ಭಾಳ ತಲೆಗೆ ಹಚ್ಕೊಂಡ್ಲ ಏನ ಹಿಂಗ ಅಂದ್ಬಿಟ್ಲೆ. ತೋ ಅಯ್ಯೋ ದೇವ್ರೆ. ಅಯ್ಯೋ ಡಾಕ್ಟ್ರಿಗೆ ಹೋಗ್ಲಾ ಪಟ್ನ ಡಾಕ್ಟರ್ ಕಡೆ ಕರ್ಕೊಂಬರೋಗ್ಲಾ. ಊರನ್ 12 ಡಾಕ್ಟರ್ ಇಲ್ವೇ? ಈಗ ಏನ್ ಮಾಡೋದು? ಹಂಗಾರ ಆ ಅಂಕವ್ನಾರ ಕರ್ಕೊಂಬರೋಗ್ಲಾ. ಒಟ್ಟಾಕಿನ ನೋಡ್ಲಿ ಏನಾಗೈತೆ ಅಂತೇಳಿ. ಅಯ್ಯೋ ದೇವ್ರೆ, ನಿನಗೆ ಹಿಂಗಾಗೈತಿ ಅಂದ್ಬಿಟ್ಲೆ. ಮನ್ಸಿಗೆ ಭಾಳ ಹಚ್ಕೊಂಡು ಬಿದ್ದಿರ್ಬೇಕಲ್ಲ ಆಕೆ. ಪಾಪ ದವಾಖಾನಿ ತೋರ್ಸನಂತ ಬಿಡ ಯವ್ವ. ಇರಿ ಹೇಳುವ ಮ್ಯಾಗ ಹೇಳ. ಎಲ್ಲ ನಾಟಕ ಏನವ ಯವ್ವ, ಹಾಳಾಗೋಲಿ. ಮರಿ ಮೊಮ್ಮಗನ ಆಗಂಗಿಲ್ಲ ಅಂದಮೇಲೆ ನಾ ಇನ್ಯಾಕೆ ಜೀವ ಇಟ್ಕೊಂಡಿರ್ಲಿ. ಏನೋ ಒಂದು ಸ್ವಲ್ಪ ಆಸೆ ಉಳ್ದಿತ್ತ, ಅದು ಹೋತು ಇವತ್ತಿಗೆ ಮುಗಿದೋತು. ಇನ್ನೊಂದು ಲಗ್ನ ಮಾಡಿದ್ರೆ ಸರಿ ಆಕತ್ತಂತ ಮಾಡಿದ್ದೆ. ನೋಡಿದ್ರೆ ಇಲ್ಲೇ ಐತಲ್ಲ ಮೇನ್. ನಮ್ಮ ಬಂಗಾರನ ಬರಬರಿ ಇಲ್ಲ. ಅಕ್ಷಲ್ರಿಗಂದೇನು ಉಪಯೋಗ? ಯವ್ವ
ದವಾಖಾನಿ ತೋರ್ಸುನ್ ಅಂತ ಹೇಳ್ಯಾರಲ್ವಿ, ಸುಮ್ಮನೆ ಆಗ್ಬೇ ಒಟ್ ನೀನ. ಮೊದ್ಲ ನನ್ನ ಮನ್ಸಿಗೆ ನೋವಾಗೈತ್ವಿ. ಯಾಕೆ ಹಿಂಗೆ ಇನ್ನೊಟ್ಟು ಮಾತಾಡಿ ಮಾತಾಡಿ ಎಲ್ಲಾರು ಚುಚ್ಚುತ್ತಾ ಇದೀರಿ? ಯಾರ ಬಂದಂಗಾತಲ್ವಾ? ಓಹೋ ಹೋ ಹೋ, ಇವ್ರ ನಿಮ್ ಬೀಗ್ರ. ಅಯ್ಯೋ ದೇವ್ರಿ, ಅವರು ಇದ ಹೊತ್ತಿಗೆ ಬಂದ್ರ. ನನ್ನ ಮಗಗೆ ಹಿಂಗಂತ ಗೊತ್ತಾದ್ರೆ ಏನು ಆಡ್ಕೊಂಡು ನಗ್ತಾರೋ ಏನು ಮಾಡ್ತಾರೋ. ನಗ್ತಾರೆ ಅನ್ನಕ್ಕೇನು, ಅವ್ರ ಮಗಳಿಗೂ ಅನ್ಯಾಯ ಆದಂಗೆ ಅಲ್ಲ ಒಂದು ರೀತಿ ಅದ. ಯಾರೇನು ಬೇಕಂತ ಮಾಡಿದ್ದು ಅಲ್ಲ ಬಿಡು, ಆದರೂ ಪಾಪ ಮನ್ಸಿಗೆ ಭಾಳ ನೋವಾಕೈತೆ ಅವ್ರಿಗೂ ಈಗ. ಅಯ್ಯೋ ದೇವ್ರಿ ಪಾಪ. ಹಾ ಬರ್ರಿ ಬರ್ರಿ. ಅಯ್ಯಯ್ಯೋ, ಈ ಮಿಟಕ್ಲಾಡಿ ಇಲ್ಲೇ ಅದಾಳಲ್ರಿ. ಹಾಳಾದೀಕೆ ಅದಾಳ ಅಂತ ಗೊತ್ತಾಗಿದ್ರ ಇವತ್ತು ಬರತ್ತಿದ್ದಿಲ್ಲ ಬಾ ನಾನು. ಛೀ, ಅದ ನಮ್ಮ ಈರಿ ನೋಡ್ಬೇಕಾಗಿತ್ರಿ, ಅದಕ್ಕೆ ಬಂದ್ವಿ. ಆರಾಮದಿರಲ್ರಿ? ಹಾ ಆರಾಮದೇ ನೋಡ್ರಿ. ನೀವು ಆರಾಮದಿರಲ್ರಿ? ಆರಾಮದಿರಿ? ಅಮ್ಮಾರ ಆರಾಮದಿರಿ? ಹ್ಞೂನವ ಆರಾಮದೇವಿ. ಏನು ಆರಾಮ ಏನ? ಯಾಕ್ರಿ ಏನಾತ? ಏನಿಲ್ಲ, ಬಾ ಕುಂದ್ರ ಬರವ. ಯಾಕೆ ಎಲ್ಲರೂ ಒಂಥರನದಿರಿ? ಸರಿ ಮಾವ. ಯಾಕಷ್ಟು ಅವಸರಲೆ ಓಡೋದ್ರು? ಯಾರಿಗೇನಾತ? ಅದಾ ಈರಮ್ಗೆ ಯಾಕೆ ಆರಾಮ ಅನಿಸ್ಲಿಲ್ಲ ಅಂತ ಅದಕ್ಕೆ ಓಡಗ್ಯಾರ ನೋಡಕ್ಕೆ. ಯಾಕ ಏನಾತ? ಆರಾಮಿಲ್ಲ ಈರಮ್ಮ? ತಡ್ರಿ ಹಂಗೆಲ್ಲಾರು ಗುಬೆ ಅಂತ ಕುಡಿದ್ರಿ ಏನದ? ಗಾಬರಿ ಮಾಡಬೇಡ್ರಿ, ಸ್ವಲ್ಪ ತಡ್ರಿ. ಬಸಪ್ಪ ನೀವು ಒಟ್ಟು ಹೊರಗಿರಪ್ಪ. ಓ ಕಾಕಾರ ಆರಾಮದಿರಿ? ಹಾನಪ್ಪ ಆರಾಮದೀನಿ. ನೀವು ಬಂದಿರನ? ಕಸ್ತೂರಿ ಆರಾಮದಾಳನಪ್ಪ? ಹಾಂ, ಅವರು ಆರಾಮದಾಳ. ಕಸ್ತೂರಿನ ಆರಾಮದಾಳ, ಒಳಗೆ ಹೋಗ್ಯಾಳ. ಏನು ಇವತ್ತು ಎಲ್ಲರೂ ಕೂಡಿಬಿಟ್ಟಿರಿ ಇಲ್ಲೇ? ನಾವು ಬಂದೇವಿ. ಹೇಳಿ ಕಳಿಸ್ದಂಗೆ ಆತನ ಒಂಥರ ಅದ. ಏನು ವಿಶೇಷ ನೀವು ಬಂದಿದ್ದು? ಅಂದರೆ ಏನಾರ ಹೇಳೋದಿತ್ತ ಅಂತ ಅಷ್ಟೇ. ಏನಿಲ್ಲ, ಅದು ಸೋಮವಾರ ವ್ರತ ಮಾಡಕ್ಕೆ ಹೇಳೋನು. ಮತ್ತು ಯಾಕಂದ್ರೆ ಮಕ್ಕಳೊಂದು ಆಗಿಲ್ಲಲ್ಲ ಆಕಿಗೆ, ಅದಕ್ಕೆ ನಾನು ಹೆಂಡ್ತಿ ಹೇಳುನ್ ತಡ್ರಿ, ಇದನ್ನು ಈ ವ್ರತ ಮಾಡಿದ್ರೆ ಯಾರಿಗೂ ಖುಷಿ ಹೋಗಿಲ್ಲ, ಇದನ್ನು ಮಾಡಿದ್ರೆ ಭಾಳ ಚಲೋ ಆಕತಿ ಅಂತ ಅಂದ್ಲು ನಿನ್ನೆ. ಅದನ್ನೇ ಹೇಳಕ್ಕಂತ ಬಂದ್ವಿ ಇವತ್ತು. ನನಗೆ ಹೇಳಿ ಕಳ್ಸಾಕತ್ತಿದ್ಲ ಪದ್ಧತಿ. ನನಗೆ ಹೇಳೋದೊಂದು ಮಾಡೋದೊಂದು ಆಗ್ಬಿಡ್ತೈತಿ, ಬೇಡ ನೀನ ಬಂದ್ಬಿಡು ಜೊತೆಗೆ ಅಂದೆ. ಅದಕ್ಕೆ ಬಂದ್ಲ. ನೋಡಿದ್ರೆ ಮತ್ತೆ ಈರಮ್ಗೇನು ಆರಾಮಿಲ್ಲ ಅಂತಾರೆ. ಏನಾಗೈತೆ ಏನ? ಅಯ್ಯೋ ಪಾಪ, ನಿಮ್ಮನ್ನು ನೋಡಿದ್ರೆ ನನ್ನ ಹೊಟ್ಟೆನ ಕಾಳು ಬಾಯಾಗ ಬರ್ತಾವೆ. ನೀವು ನೋಡಿದ್ರೆ ಮಗಳಿಗೆ ಮಕ್ಕಳಾಗ್ಲಿ ಅಂತೇಳಿ ಆ ವ್ರತ ಈ ವ್ರತ ಸೋಮವಾರ ವ್ರತ ಹೇಳಕ್ಕೆ ಬಂದಿರಿ. ಪಾಪ ನಿಮ್ಮ ಮಗಳಿಗೆ ಈ ವರ್ಷದಾಗಲ್ಲ, ಈ ಜಲಂದ ಮಕ್ಕಳಾಗಲ್ಲ ಅಂತೇಳಿ ನಿಮ್ಗೆ ಹೆಂಗೆ ಹೇಳೋದು? ಏನು ಹೇಳಕತ್ತೀರಿ ಅಕ್ಕಾರ ನೀವು? ಏನು ಹೇಳುದ್ರಿ ಅಣ್ಣಾರ? ಈಗ್ನಾ ಸ್ವಲ್ಪ ಸುಮ್ನಿರ. ಎಣ್ಣ ನೀ ಸುಮ್ಮನಿರ, ನಿಂಗೆ ಗೊತ್ತಾಗೋದಿಲ್ಲ. ಇವೆಲ್ಲ ಹೇಳಿ ಮುಗಿಸ್ಬಿಡ್ಬೇಕು. ಏನು ಹಾಗೆಲ್ಲ ಹೊಟ್ಟೆಗೆ ಇಟ್ಕೋಬಾರ್ದು, ಅದರಿಂದ ಮತ್ತೊಂದು ಏನಾರ ಆಕೈತಿ ಗೊತ್ತನ? ಹಾಂ, ಅದು ತಡ್ರಿ ಅವರ, ನೀವು ಏನು ಹೇಳಕ್ಕೆ ಹೋಗ್ಬೇಡ್ರಿ, ಅದು ಒಂಥರ ಸರಿ ಅನ್ಸಲ್ಲ. ಅದು ನಮ್ಮ ಹಳೆ ಮೈಯಾಗ, ನಮ್ಮ ಹಳಿ ಮೈಗ ಪಾಪ ನಮ್ಮ ಹಳ್ಯಾಗ ಮಕ್ಕಳಾಗೋದಿಲ್ಲ ಅಂತ್ರಿ ಡಾಕ್ಟ್ರ ಅಂದಾರ. ಗೊತ್ತನ, ಗಂಡ ಐತಿ ಕೂಡ ಪರೀಕ್ಷೆ ಮಾಡಿಸ್ಯಾರ, ಈ ಒಂದು ಪಾರ್ಟ್ ಬಂದ್ಬಿಟ್ಟತಿ. ಆಕಿದೇನು ಅಂತ ಚೊಕ್ಕ ಐತಂತ, ಇವಂದ ಅಂತ ಮೇನ್ ಮಿಸ್ಟೇಕು. ನೀವು ಸಮಾಧಾನ ಮಾಡ್ಕೊರಿ, ಹಾಗೆಲ್ಲ ಏನಾಗೋದಿಲ್ಲ. ಈಗೇನು ಎಂತ ಬೇಕಾದ ದವಾಖಾನಿಗೆ ತೋರಿಸ್ಬೋದು. ನೀವು ಸ್ವಲ್ಪ ಸಮಾಧಾನ ಮಾಡ್ಕೊರಿ. ನೀವು ಹಿಂಗೆ ಮಾಡಿದ್ರೆ ನಿಮ್ಮ ಮಗಳ ಗತಿ ಏನಾಗಬೇಕು, ನಿಮ್ಮ ಹೆಂಡತಿ ಗತಿ ಏನಾಗಬೇಕು, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊರಿ. ಇವ್ರು ಹಿಂಗೆ ಹೇಳ್ತಾರೆ, ಏನು ಒಂದು ಗೊತ್ತಾಗೋಲ್ತಲ್ಲಪ್ಪ ನನಗೆ. ರೀ ನನ್ನ ಮಗಳು ಹೊಟ್ಟಿಲದಾಳ್ರಿ, ಈರಮ್ಮ ಹೊಟ್ಟಿಲದಾಳ. ನನ್ನ ಮನೆಗೆ ವಂಶಧಾರಕ ಬಂದ, ಸಣ್ಣ ಪಾಪ ಬಂದ. ಯವ್ವ ದೇವ್ರಿ, ನಾ ಎಷ್ಟು ಮನ್ಸಿಗೆ ನೋವು ಮಾಡ್ಕೊಂಡಿದ್ದೆ ಅಂದ್ರೆ ಆತ. ಹಬ್ಬ, ಗಂಡ ಕೂಸ್ನ ಹಡಿಬೇಕಿ, ಗಂಡ ಆಗಬೇಕು. ಆತ. ಯವ್ವ ದೇವ್ರ ಪಾಪ, ಯವ್ವ ನನ್ನ ಮೊಮ್ಮಗಿಗೆ ಏನು ತೊಂದರೆ ಇಲ್ದಂಗೆ ಆತಲ್ಲ ಬಿಡು ಹೋಲಿ. ಗಂಡ ಹಡ್ ತೋರಿಸ್ತಾಳ ನಾನು ಸೊಸಿ ಬೇಕಾದ್ರೆ ನೋಡಿ, ಗಂಡ ಆಗಬೇಕೀಗೆ. ಅಯ್ಯೋ ಗಂಡ ಹೆಣ್ಣ ಯಾವ್ದೋ ಒಂದು ಒಟ್ಟು ನನ್ನ ಮಗಳು ಅಲ್ಲ ರೀ. ಶಂಭೋಲಿಗಂದು ಎಷ್ಟಾರ ಪವಾಡಿರ್ಬೇಕ್ರಿ ಆ ನಮ್ಮಪ್ಪ ಶಂಭೋಲಿಂಗಂದು. ಹೌದು, ನಮ್ಮವ್ವ ಹೇಳ್ತಿದ್ಲು, ಶಂಭೋಲಿಂಗನ ಸೋಮವಾರ ಪೂಜೆ ಬರೀ ಮಾಡ್ತೀನಿ ಅಂತ ಮನಸ್ನ್ಯಾಗ ಸಂಕಲ್ಪ ಮಾಡಿದ್ರೆ ಸಾಕಂತ, ಒಳ್ಳೇದಾಕೈತಂತ. ನೋಡ್ರಿ ನಿನ್ನೆ ನಾವು ಮಾತಾಡ್ಕೊಂಡೇವಿ, ಇವತ್ತು ಒಳ್ಳೆ ಸುದ್ದಿ ಕೇಳೇ ಬಿಡ್ತೆ. ಆದರೂ ಬಿಡಬಾರ್ದು ರೀ, ಇದು ನನ್ನ ಮಗಳು ಮಾಡಾಕ ಬೇಕಿರೋತಾನ. ಮಕ್ಕಳಾಗಲಿ ಅಂತ ಮಾಡೋದಲ್ಲ, ಆಗೈತಲ್ಲ ಮಕ್ಕಳು, ಈಗ ಹೊಟ್ಟೆಲಿ ನಿಂತಾಳಲ್ಲ, ಆ ಕೂಸು ಮುಂದೆ ಭವಿಷ್ಯ ಚಂದ ಇರಲಿ ಅಂತ ಮಾಡ್ಲಿಕ್ಕೆ. ಆದ್ರೆ ಅನ್ಕೊಂಡ್ಮೇಲೆ ಬಿಡಬಾರ್ದು. ಆದ್ರೆ ರೀ, ನನ್ನ ಮಗಳು ಉಪವಾಸ ಇರಬಾರ್ದಲ್ರಿ. ಹೌದ್ಲೇ, ಈ ಟೈಮ್ನೇ ನನ್ನ ಮಗಳು ಉಪವಾಸ ಇರೋದು ಬೇಡ. ನೀ ಮಾಡಲ್ಲ, ಏನಾಗಲ್ಲ, ಮಗಳ ಪರವಾಗಿ ತಾಯಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೀ ಮಾಡ. ನನ್ನ ಮಗಳಿಗೆ ನಾ ಅನ್ಕೊಂಡಿದ್ಯಪ್ಪ ಹಿಂಗಾತು, ನನ್ನ ಈ ಸಲ ನಾನು ಮಾಡ್ತೇನೆ, ಮುಂದಿನ ವರ್ಷ ನನ್ನ ಮಗಳ ಕಡೆ ಮಾಡಿಸ್ತೇನೆ ಅಂತ ಬೇಡ್ಕೊಂಡು ನೀ ಮಾಡು. ಹಾಂ ಹಂಗ ಮಾಡ್ತೀನಿ. ಅಣ್ಣ ಯಾವಾಗ ಬಂದಿ? ಕೇಳಿದೇನ ಸುದ್ದಿ? ಕೇಳಿದೇನೆ, ಕೇಳಿನ್ಯವ, ಎಲ್ಲ ಸುದ್ದಿ ಕೇಳಿದೆ. ನಾವು ಬಂದಿದ್ದ ಉದ್ದೇಶಕ್ಕೂ ಅದು ರೋಗಿ ಬಯಸಿದ ಹಾಲು ಅನ್ನ, ವೈದ್ಯ ಹೇಳಿದ್ದ ಹಾಲು ಅನ್ನ ನಂಗೆ ಆತವ. ಇವ ನನಗೆ ಭಾಳ ಖುಷಿ ಆಗತ್ತೈತಿ, ಭಾಳ ಖುಷಿ ಆಗತ್ತೈತಿ.
ಶಾಂತವ ನಾನು ತಾಬಡ್ತುಬಿಡ್ ಕೆಲಸ ಐತವಾ ಬರ್ತಾನೆ ಸಂಜಿಗೆ ಬಂದು ನೀನು ಅಂತೇಳಿ ಮಾತಾಡ್ಬೇಕು ಏನ ಸಿಹಿ ಊಟ ಯಾವಾಗ ಹಾಕಿಸ್ತಿ ಕೇಳ್ತಾನೆ ಬರ್ತಾನೆ ಹ್ಞೂ ರೀ ಹ್ಞೂ ಅವ್ವ ಯವ್ವ ನನ್ನ ಮಗಳ ನಾ ಬಂದಿದ್ದ ಉದ್ದೇಶ ಅದು ಎರಡು ಈಡೇರ್ತವ ಯವ್ವ ಈ ವರ್ಷ ವ್ರತ ನಾ ಮಾಡ್ತೇನೆ ಮುಂದಿನ ವರ್ಷ ನೀ ಮಾಡು ಮಗಳ ದೇವ್ರು ಬಹಳ ಕರುಣಾಮಯಿ. ನೋಡ್ದೇನತ್ತಿ ನೀನ್ ನಿನ್ ಮಕ್ಳು ಕೊಡಕ್ ತಯಾರಾಗಿದ್ದೆ ದೇವ್ರ ಹೆಂಗ ಅರೆದವಲ್ಲ ಹೆಂಗ್ ಕೊಟ್ಟ ನೋಡ ಹ ಈಗ ನೀನ್ ಕೊಡೋ ಅವಶ್ಯಕತೆನೂ ಇಲ್ಲ ನಾ ಕೊಡೋ ಅವಶ್ಯಕತೆನೂ ಇಲ್ಲ. ಅಲ್ಲ ಸುಮ್ನಿರು ಒಟ್ಟು ಏನ್ ಹುಚ್ಚದೇ ಶಾಣೆ ಇದೆಯಾ ನೀನು ಎಲ್ಲಾರು ಇಷ್ಟು ಹಿರಿ ಹಿಗ್ಗಾಕತ್ತೀರಲ್ಲ ಇಷ್ಟೊತ್ತನ ಅದೇನಂತಾರಲ್ಲ ಹಗಲೆಲ್ಲ ರಾಮಾಯಣ ಕೇಳಿ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಹಗಲೇ ರಾಮ್ಗೆ ಸೀತೆಗೆ ಏನಾಗ್ಬೇಕು ಅಂದ್ರಂತ ಹಂಗಾತಿದ ಅಲ್ಲ ಈಗರ ನೀನು ನಾನು ಹೇಳಿಗ ನನಗೆ ಮಕ್ಕಳಾಗುದಿಲ್ಲ ಅಂದಾರ ಡಾಕ್ಟರ್ ಅಂತೇಳಿ ಮತ್ತೆ ನೋಡಿದ್ರೆ ಕೊಟ್ಟಿಲ್ಲ ಹಾಕೊಂಡು ಕೂತಾಳ ನೀವೇ ನಮ್ನಿ ಹಾರ್ಯಾಡಿ ಕುಣಿಯಾಕತ್ತೀರಿ ಏನೈತೆ ನೋಡು ಒಳಗಿನ ಮರುಮ ಏನ್ ಮಾತಂತ ಮಾತಾಡ್ತೀರ್ರಿ? ಅಯ್ಯ ನಾ ನೋಡಪ್ಪ ನಾ ಹುಟ್ಟಿಸ್ಕೊಂಡು ಏನ್ರ ಮಾತಾಡಕತ್ತೇನೇನ್ರಿ ಅಣ್ಣಾರ ಇದ್ದಿದ್ದ ಹೇಳಾಕತ್ತೇನ್ರಿ. ನನ್ನ ಮಗಳ ಹಂತಾಕಿ ಅಲ್ರಿ ಸಣ್ಣವ ತಾಯಿ ಜಗದಾಗ ನಿಂತು ಹಿಂಗೆಲ್ಲ ಮಾತಾಡಬೇಡ ನೀನು. ಏನು ಆ ಸೂರ್ಯಚಂದ್ರ ದೇವ್ರದಾನ ನಾ ತಪ್ಪು ಮಾಡಿದ್ರೆ ಅವ್ರು ನೋಡ್ತಾರ ಅಲ್ಲ ನೀನು ನನಗೆ ಇಂಥ ಮಾತನ್ನೋದಾ? ನಾ ಯಾವತ್ತೂ ತಪ್ಪು ಮಾಡಿಲ್ಲ ಅದೇನೋ ಸರಿ ಹೋಗಿರ್ಬೋದು ಅವಾಗ ಡಾಕ್ಟ್ರ್ ಹೇಳಿರ್ಬೋದು ಈಗ ಸರಿ ಆಗಿರ್ಬೋದಲ್ಲ. ಹಾಂ ನೀವು ಹಿಂಗೆ ಮಾತಾಡೋದು ನನಗೆ ಯಾಕೆ ಇಷ್ಟ ಆಗೋಲ್ತ ಈ ರೀತಿ ಹೊಲಸು ಮಾತಾಡೋದಿದ್ರೆ ನೀವು ನಮ್ಮ ಮನೆಗೆ ಬರಕ್ಕೆ ಹೋಗ್ಬೇಡ್ರಿ. ಹಡ್ಬಿಟ್ಟಿ ನೀ ಏನು ನಮ್ಮ ಮನೆಗೆ ಬರಬೇಡ ಅಂತ ಹೇಳೋದು ನಿನ್ನ ಮನೆ ಎಲ್ಲ ಇದೆ ನನ್ನ ಮನೆ ಇದೆ ಏನ ನನಗೆ ಗೊತ್ತ ಆ ಮೊನ್ನೆ ಮೂಲಿ ಮನೆ ಹಂದಿ ಬಸ್ಯಾನ್ ಜೊತೆಗೆ ಮಾತಾಡಕತ್ತಾಗ ಅನುಮಾನ ಬಂತು. ಅದ ಏನಪ್ಪ ಅವ್ನು ಕುಟಿಕಿದ ಮಾತು ಅಂತೇಳಿ ಏನ ಕಳ್ಳಾಕಂತ್ರಿ ಆಟನ ನಡೆಸಿ ಹಂಗಾರ ನನ್ನ ಮೊಮ್ಮಗ್ಗ ಆಗೋದಿಲ್ಲ ಅಂತ ಗೊತ್ತಾಗಿ ಬಡ ಅತ್ತಾಗಿದ್ ಮಾಡಿ ಏನಂಗಾರ ನೀನು ಅತ್ತೇರ ಏನು ಮಾತಾಡ್ತೀರಿ ಮೂಲಿ ಮನೆ ಹಂದಿ ಬಸ್ಯ ಅಂತ ಅಲ್ಲ ಅವಂಗ ಇಕ್ಕಿಗೆ ಎಲ್ಲಿಂದ ಎಲ್ಲಿಗೆ ಏನದು ಮಾತಾಡೋದು ನೀವು ವಯಸ್ಸಿಗೆ ತಕ್ಕಂಗಾರ ಮಾತಾಡ್ರಿ ಏನ ಮನಿ ಮುರಿ ಆಟ ಮಾಡಬೇಡ್ರಿ ಮನಿ ಆದ್ರ ಕಟ್ರಿ ಇಲ್ಲ ಮುರಿಬೇಡ್ರಿ ಏನ ಅಲ್ಲ ಹಂದಿ ಬಸ್ಯಾಗ ಹೋಲಿಸ್ತೀರ ನನ್ನ ಸೊಸಿನ ಥೂ ಎಂತ ನಿಮಗೆ ಏನು ಅನ್ನಬೇಕಂತ ನನಗೆ ಗೊತ್ತಾಗೋಲ್ತ. ನನ್ನ ಸೊಸಿ ಅಪ್ಪಟ ಅಪರಂಜಿ ಏನ ಏನ ಹಾದಿ ಬಿದ್ಯಾಗ ಹೋಗೋರೆಲ್ಲ ಏನಾರು ಹೇಳಿದ್ರೆ ನಾನು ನಂಬುತ್ತೇನೆ ಅಂತ ತಿಳ್ಕೊಬೇಡ್ರಿ. ನನ್ನ ಮಗಗ ನನಗ ನಂಬಿಕೆ ಐತಿ ನನ್ನ ಸೊಸಿ ಮೇಲೆ ಹೌದಿಲ್ಪ ಮಗನ ನೀನು ಅವ ಇನ್ನೇನು ಹೇಳಕ್ ಸಾಧ್ಯ ಅವಂಗೂ ಗೊತ್ತೈತಲ್ಲ ಅವಂಗ ಏನೈತೆ ಅಂತೇಳಿ ಮತ್ತೆ ಅಂದ ಮೇಲೆ ಇದು ಹೆಂಗಾತ ಅಂತೇಳಿ ಆ ಗಂಡ ಮಕ್ಕಳಿಗಾದ್ರೂ ಅನಿಸ್ತತಿ. ಇದನ್ನಿಷ್ಟಕ್ಕ ಬಿಡೋದಿಲ್ಲ ನಾನು ನಾನು ಕೆಟ್ಟಕ್ಕೆಲ್ಲ ಅನ್ನೋದು ನಿಮಗೆ ರುಜುವಾತ ಮಾಡೇ ಮಾಡ್ತೇನೆ. ಈಗ ಯಾಕೆ ಇದ್ರದ್ದೆಲ್ಲ ಪರೀಕ್ಷೆ ನಡ್ರಿ ದವಾಖಾನಿಗೆ ಹೋಗು ನಡಿಪ ಒಂದ್ಸಲ ಪರೀಕ್ಷೆ ಮಾಡಿಸ್ಬಿಡ ನನಗೆ ಗೊತ್ತಿದ್ದ ದವಾಖಾನ್ಯಾಗ ಬೇರೆ ದವಾಖಾನೆ ನಾ ಮಾಡಿಸ್ತೇನೆ ಏನ ಅಲ್ಲಿನೂ ಹಂಗ ಬಂತಪ್ಪ ಈಗೂ ಅಂತಂದ್ರೆ ನೀ ಆ ಮನೆಗೆ ಬಂದದ್ ಏನು ಮಾತಾಡ್ತೀಯ ಮಾತಾಡು ಈ ಹೊತ್ನ್ಯಾಗ ಮಾತಾಡಿ ಏನ ಮಕ ಕೆಡಿಸ್ಕೋಬೇಡ ನನ್ನ ಮಾತು ಕೇಳು ಈ ಹೊತ್ನ್ಯಾಗ ಮಾತಾಡಬೇಡ ಏನು ರಾಮ ಬಾ ನನ್ನ ಜೊತೆಗೆ ರಾಮೆ ಬಾ ನನ್ನ ಜೊತೆಗೆ ಸ್ವಲ್ಪರ ತಂಗಿ ಗಂಡ ಮಾವನದಿತ್ತಪ್ಪ ಅಂದ್ರೆ ನನ್ನ ಜೊತೆಗೆ ಬಾ ಇಲ್ಲ ಬರಬೇಡ ಹೆಂಗಂದಿ ನಡೀರಿ ಮಾವರ ಬರ್ಲಿ ಅವ್ರು ಬಂದ ಮೇಲೆ ಬರ್ತಾನೆ ಇಲ್ಲ ಇವ್ರ ಮಾತೆಲ್ಲ ಕೇಳಿಸ್ಕೊಳಕ್ ನನಗಾಗಲ್ಲ. ಬಿಡ್ರಿ ನೀರ ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ ಅಪ್ಪಾಜಿ ಹೆಂಗೈತಿ ಸುಮ್ ಕುಂದ್ರ ಅಷ್ಟೇ
ನನಗೆ ಮೊಸಳೆ ತರಿಸ್ಬೇಕು ನೋಡ್ರಿ ಅದಕ್ಕೆ ಮೊಸಳೆ ತೋರ್ಸಕ್ ನಡ್ಬರ್ಕೊಲ್ಲಪ್ಪ ಅಂತ ನಿಮ್ ಪ್ರಿಯಾ ಮಮ್ಮಿ ಮಕ್ಕಳಿಗೆ ಬರ್ರಿಪ್ಪ ಹೊರಗೆ ಅಂತ ಬರಕ್ಕೆ ಅದೇ ಇಲ್ಲ ಹೌದಾ ನಾನು ಒಂದು ಕಟ್ಟಿ ಬಿಟ್ಟು ರೊಕ್ಕ ಹೋಗಿ ಈಗ ಪೂಜೆದು ವಿಡಿಯೋ ಮಾಡ್ತೀನಿ ಎರಡು ಮೂರು ಹೋಗ್ತೀವಿ ಹಾಂ ಬರೋದು ಸಾಲ ರೀ ಹೌದಾ ಆದ್ರೆ ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತವ ಹಾ ಜಿಗ್ಯಾತಾವ ನಿಜ ಅಲ್ಲ ನಿನ್ನ ಜಿಗ್ಯಾತಲೆ